ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಒಂದು ಬಾರಿ ಮಂತ್ರ ಪಠಣವಾದರೆ ನಾಗಮಣಿಗೆ ಅವನ ಶಕ್ತಿ ಸೇರುತ್ತದೆ. ಆನಂತರ ಅವನ ರುಂಡವನ್ನು ಕತ್ತರಿಸು. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗುರುಗಳೇ. ಆದಿಶೇಷನ ಪ್ರಾಣ ಹೋದರೂ ಆಶ್ಚರ್ಯ ಪಡಬೇಕಿದೆ. ಆಹುತಿ ಈಗ ನಾಗಮಣಿ ಕೂಡ ದುಷ್ಟರ ಪಾಲಾಗಿದೆ. ಹೇಳಿ ಸ್ವಾಮಿಗಳೇ, ಈಗ ನಾನು ಏನ್ ಮಾಡ್ಲಿ? ಅಭಯ್ ಕೂಡ ಎಲ್ಲೂ ಕಾಣಿಸ್ತಿಲ್ಲ. ನೀನು ಹೇಗಾದರೂ ಮಾಡಿ ಆದಿಶೇಷನನ್ನು ಪತ್ತೆ ಹಚ್ಚಿ ಅವನ ಪೂರ್ವ ಜನ್ಮದ ರಹಸ್ಯವನ್ನು ತಿಳಿಸಬೇಕು. ನೆನಪಿರಲಿ ಶ್ವಾನಿ, ನಮ್ಮ ಮುಂದೆ ಇನ್ನೂ ಹೆಚ್ಚಿನ ಸಮಯವಿಲ್ಲ. ನನ್ನ ದೃಷ್ಟಿಯಲ್ಲಿ ಆದಿಶೇಷನು ಯಾವುದೋ ಅಪಾಯದಲ್ಲಿ ಸಿಲುಕಿದ. ಆದಿಶೇಷನಿಗೆ ಅವನ ಪೂರ್ವ ಜನ್ಮ ನೆನಪಾಗಲೇಬೇಕು. ಆ ಮಹಾಬಲದಿಂದ ಮಾತ್ರ ಈಗ ಬಂದಿರುವ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಲು ಸಾಧ್ಯ. ಹೋಗು, ಆದಿಶೇಷ ಎಲ್ಲಿದ್ದರೂ ಅವನನ್ನು ಕಾಪಾಡ ಹೋಗು. ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿಗಳೇ. ನಾನು ಹೇಗೆ ಕಾಪಾಡ್ಲಿ? ನಿನ್ನ ಬಳಿ ಇರುವ ಮಣಿಬಂಧನ ಮುಖಾಂತರ ಅವನು ಇರುವ ಜಾಗವನ್ನು ಪತ್ತೆ ಹಚ್ಚಿ ಹೋಗು. ಹಾಗಾದರೆ ಮಾತ್ರ ನಾಗಲೋಕ ಹಾಗೂ ನಾಗಮಣಿಯನ್ನು ಉಳಿಸಿಕೊಳ್ಳಲು ಸಾಧ್ಯ. ಭೋಲೆನಾಥ, ದುಷ್ಟ ಶಕ್ತಿಗಳಿಗೆ ಕಾಳ ರಾತ್ರಿ, ಲೋಕ ಕಂಟಕ ಗಣಗಳಿಗೆ ಇನ್ನು ಶುರುವಾಗಲಿದೆ ಯುದ್ಧ. ಅಂತಿಮ ಯುದ್ಧ. ಕಾಳ ಮನುಷ್ಯರಿಗೂ ಕಾಳ ಸರ್ಪಗಳಿಗೂ ಯುದ್ಧ. ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜೈ ಭೋಲೆನಾಥ. ಸರ್ಪರಾಜಾಯ ವಿದ್ಮಹೇ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಗುರುಗಳೇ, ದಿಗ್ವಿಜಯ ಅನಾವರಣಗೊಳಿಸಿ. ಗುರುಗಳೇ, ಈಗಲಾದರೂ ಈ ನಾಗಮಣಿ ಶಕ್ತಿ ನಮ್ದಾಗತ್ತಾ? ದಿಗ್ವಿಜಯ, ನಮಗೆ ನಾಗಶಕ್ತಿ ಒಲಿದಿದೆ. ಹಾಗಂತ ನಾಗಮಣಿಯನ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ನಮ್ಗೆ ನಾಗಮಣಿ ಒಲಿಯೋದು ಯಾವಾಗ? ನಾವು ಅದರ ಶಕ್ತಿ ಪಡ್ಕೊಳ್ಳೋದು ಯಾವಾಗ? ದಿಗ್ವಿಜಯ, ನಾವು ಮಾಡಿದ್ದು ನಾಗಪ್ರಸನ್ನ ಪೂಜೆಯ ಹೊರತು ನಾಗಶಕ್ತಿ ಸಂಚಯನ ಪೂಜೆ ಅಲ್ಲ. ಅದಕ್ಕಿನ್ನು ಪೂರ್ಣ ಶಕ್ತಿ ಬಂದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ದಿಗ್ವಿಜಯ, ಆದಿಶೇಷನ ಶಕ್ತಿ ಇನ್ನು ನಾಗಮಣಿಗೆ ಸೇರ್ಬೇಕು. ಈಗ ನಾನು ಮಾಡಬೇಕಾಗಿರೋ ಪೂಜೆನೂ ಅದೇ. ಅಲ್ಲ ಗುರುಗಳೇ, ಅವನು ಹೆಣಕ್ಕೆ ನಾಚಿಕೆ ಆಗೋಂಗ್ ಬಿದ್ದಿದ್ದಾನೆ. ಅವನ ಶಕ್ತಿ ಇದಕ್ಕೇನ್ ತುಂಬ್ತೀರಾ? ಇವನು ನಮ್ಮ ಸಂಮೋಹನ ವಲಯದಲ್ಲಿ ಇರುವವನು. ಶಕ್ತಿ ಸಂಚಯನ ಮಂತ್ರವನ್ನು ಪಠಿಸಿದರೆ ಅವನ ಶಕ್ತಿ ನಾಗಮಣಿಗೆ ಸೇರುತ್ತದೆ. ಅಲ್ಲ, ಅವನ ಶಕ್ತಿ ಇದಕ್ಕೆ ತುಂಬಿದ್ರೆ ನಮ್ಗೇನ್ ತೊಂದರೆ ಆಗಲ್ವಾ? ಅವನು ಬದುಕಿದ್ದಾರೆ ತಾನೆ. ನಾಗಮಣಿಗೆ ಅವನ ಶಕ್ತಿ ಸೇರಿದ ತಕ್ಷಣ ಬಲಿಪೀಠದಲ್ಲಿ ಅವನ ತಲೆಯನ್ನು ಕತ್ತರಿಸಬೇಕು. ಹೌದು ದಿಗ್ವಿಜಯ, ನಾಗಮಣಿ ಮಹಾಮೋಹಮಣಿ. ಅದನ್ನ ನಮ್ಮಂತಹ ಶುದ್ಧ ಶಕ್ತಿಗಳು ಸ್ಪರ್ಶಿಸಬೇಕಾದರೆ ಅದರಲ್ಲಿರುವ ಸಾತ್ವಿಕ ಶಕ್ತಿ ನಾಶ ಆಗಬೇಕು. ಅದಕ್ಕೆ
ಇವನ ತಲೆಯನ್ನು ಕತ್ತರಿಸಿ ಅದರ ನೆತ್ತರಿನಿಂದ ನಾಗಮಣಿಗೆ ಅಭಿಷೇಕವನ್ನು ಮಾಡಬೇಕು. ಆದಿಶೇಷನ ರಕ್ತ ಇದರ ಮೇಲೆ ಬಿದ್ದರೆ ಇದರ ಸಾತ್ವಿಕ ಶಕ್ತಿ ಕಳೆದುಕೊಳ್ಳುತ್ತದೆ. ಆಮೇಲೆ ಅದು ನಮ್ಮ ವಶ. ಆದಿಶೇಷನಿಂದ ನಾಗಮಣಿಗೆ ಶಕ್ತಿ ಸೇರಿದ ಮೇಲೆ ಅವನನ್ನ ಆಹುತಿ ಕೊಡು. ಭೈರವಿ ಜ್ವಲ ಜ್ವಲ ಜ್ವಾಲ ಕರಾಳ ವದನೆ ಕಲ ಕಲ ಕಾಲ ಕಥಾ ಯಕ್ಷ ಮಹಾಕಾಳಿ ಪ್ರಳಯಾಗ್ನಿ ಕ್ಷತ್ರಿಯತಾ ವಿನಾಶ ವಿಧ್ವಂಸಿನಿ ಹರಿಷಿಣ ಕುಂಕುಮ ಅಗ್ನಿ ಹೋಮ ಧರಿಸಿದ ಜನಿವಾರ ಉರಿವ ಕರ್ಪೂರ ಮಣ್ಣಿನ ದೀಪ ಕೆಂಡದ ಧೂಪ ವಿಭೂತಿ ಧಾರಣೆ ಮಂತ್ರ ಪಠಣೆ ಅಷ್ಟ ದಿಗ್ಬಂಧನ ಮಂಡಲಕ ಎಲ್ಲಿಟ್ಟ? ಮಣಿ ಬಂದವೆ. ನನ್ನ ಆತ್ಮ ಬಂದು ಇರೋ ಜಾಗನ ತೋರಿಸು. ಆದಿಶೇಷ ಎಲ್ಲಿದ್ರು ಹಾಗೆ ಸಿಕ್ಕಿದ್ರೆ ಸಾಕು. ಅವನು ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಾವಿಬ್ರ ಜೊತೆಲೆ ಶತ್ರು ಸಂಹಾರ ಮಾಡಿ ನಾಗಮಣಿ ಪಡ್ಕೊಂಡು ನಮ್ಮ ಲೋಕಕ್ಕೆ ಹೊರಟೋಗ್ತೀವಿ. ದಯವಿಟ್ಟು ನನಗೆ ದಾರಿ ತೋರು. ಶಿವಾನಿ, ನಿನ್ನ ಹತ್ರ ಇರೋದು ನಕಲಿ ಮಣಿ ಬಂದ, ನನ್ನ ಕೈಲಿರೋದು ಅಸ್ಲಿ ಮಣಿ ಬಂದ. ನಿನ್ನ ಕೈಲಿರೋ ಮಣಿ ಬಂದನ ನಾನೇ ನನ್ನ ಮಾಯಾ ಶಕ್ತಿ ಉಪಯೋಗಿಸಿ ಮಾಡಿರುವಂಥ ನಕಲಿಯಾದ ಮಣಿ ಬಂದ. ನೀನು ಹೆಜ್ಜೆ ಹಾಕ್ತಾ ಇರೋದು ಆದಿಶೇಷ ಇರೋ ಕಡೆಗಲ್ಲ, ನಿನ್ನ ಸಾವಿನ ಕಡೆಗೆ. ನಿನ್ನ ಸಾವಾಗಲೇಬೇಕು. ಹಾಗಾದ್ರೇನೆ ನನ್ನ ಆದಿಶೇಷ ನನ್ನ ಹತ್ರ ಸೇರೋದು. ಆಮೇಲೆ ಆದಿಶೇಷ ನನ್ನವನಾಗ್ತಾನೆ.
ಆದಿಶೇಷ, ನಾನು ಹೇಳುವ ಮಂತ್ರವನ್ನ ನೀನು ಪುನರುಚ್ಚರಿಸು. ಸರ್ಪರಾಜಾಯ ವಿದ್ಮಹೆ. ಸರ್ಪರಾಜಾಯ ವಿದ್ಮಹೆ. ಆದಿಶೇಷನಿಂದ ಬಂದಿರುವ ಈ ಶಕ್ತಿ ನಾಗಮಣಿಗೆ ಸೇರಬೇಕು. ಆದಿಶೇಷ ಮಹಾಬಲ. ನಾಗಮಣಿಗೋಸ್ಕರ ಎಷ್ಟು ರೂಪ ಪಡೆದಿದ್ದೆ. ಇವತ್ತು ನಿನ್ನ ಸಾವಿಗೆ ನೀನೇ ಕಾಯ್ತಾ ಇದೀಯ. ನಾಗಮಣಿಗೋಸ್ಕರ ನೀನು ಎಷ್ಟೇ ಪರಿಶ್ರಮಿಸಿದ್ರು ನಿನ್ನ ಸಾವು ನನ್ನ ಕೈಲೇ. ನಾಗಮಣಿಗೆ ನಿನ್ನ ಶಕ್ತಿ ಸೇರಿಸೋ ಪ್ರಕ್ರಿಯೆ ಆಗಿದೆ. ಆ ನಾಗಮಣಿಗೆ ನಿನ್ನ ಶಕ್ತಿ ಸೇರಿದ ತಕ್ಷಣ ನಿನ್ನ ಮರಣ. ಪರಮೇಶ್ವರ, ಪ್ರಕೃತಿ ರುದ್ರ ತಾಂಡವ ಆಡಲು ಕಾರಣವೇನು? ನಾಗಮಣಿ ಯಾವ ಕ್ಷುದ್ರ ಶಕ್ತಿಗಳ ಪಾಲಾಗುತ್ತಿದೆಯೋ ದೇವಾ? ಮಣಿ ಬಂದವೆ. ನನ್ನ ಆತ್ಮ ಬಂದು ಇರೋ ಜಾಗನ ತೋರು. ಯಾವ ಕ್ಷಣದಲ್ಲಿ ಅವನನ್ನ ನೋಡ್ತೀನೋ, ಅವನಲ್ಲಿ ಕರ್ಗ್ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ. ನನ್ನ ಆದಿಶೇಷ ಇಲ್ಲದೆ ನಾಗಮಣಿನ ಪಡೆಯೋದು ಅಸಾಧ್ಯ. ದಯವಿಟ್ಟು ನನ್ನ ಆದಿಶೇಷ ಇರೋ ಕಡೆ ನನಗೆ ದಾರಿ ತೋರು. ಈ ಮಣಿ ಬಂದ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ಈ ಗರುಡ ಪರ್ವತದ ಕಡೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿದೆ? ಈ ಮೃತ್ಯು ಕೂಪಕ್ಕೆ ನನ್ನ ಆದಿಶೇಷ ಬರ್ತಾನ? ಹೇಗೆ ಸಾಧ್ಯ? ಅಭಯ್ ಹೋಗಿಲ್ಲ ಶಿವಾನಿ, ನೀನು ಮಾತ್ರ ಹೋಗ್ತಾ ಇರೋದಷ್ಟೆ. ನಿನ್ನ ಹತ್ರ ಇರೋ ಆ ನಕಲಿ ಮಣಿ ಬಂದ ನಿನ್ನ ಆ ಕರಾಳ ರೇಖೆನ ದಾಟಿಸುತ್ತೆ. ಒಂದು ಸಲ ನೀನು ಆ ನಕಲಿ ರೇಖೆನ ದಾಟಿದ್ರೆ ಮತ್ತೆ ವಾಪಸ್ ಬರಲ್ಲ. ಈ ಮಣಿ ಬಂದ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದೆ? ದಾರಿ ಉದ್ದಕ್ಕೂ ಬರೀ ತಡೆಗಳೇ ಆಗ್ತಿದೆಯಲ್ಲ. ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನೂ ಆಗ್ತಾ ಇರಲಿ. ಸರ್ಪರಾಜಾಯ ವಿದ್ಮಹೆ. ಸರ್ಪರಾಜಾಯ ವಿದ್ಮಹೆ.
ಕಾಣಿಸುತ್ತಿದೆಯಾ? ಅವನಲ್ಲಿರುವ ಶಕ್ತಿ ನಾಗಮಣಿಗೆ ಸೇರಬೇಕು. ಇನ್ನು ಒಂದು ಬಾರಿ ಮಂತ್ರ ಪಠಣವಾದರೆ ನಾಗಮಣಿಗೆ ಅವನ ಶಕ್ತಿ ಸೇರುತ್ತದೆ. ಆನಂತರ ಅವನ ರುಂಡವನ್ನು ಕತ್ತರಿಸು. ಅವನ ರಕ್ತದಿಂದ ನಾಗಮಣಿಗೆ ಅಭಿಷೇಕವಾಗಿ ಅದರ ಸಾತ್ವಿಕ ಶಕ್ತಿ ನಾಶವಾಗಬೇಕು. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗುರುಗಳೇ. ಅಪ್ಪಣೆ ಕೊಡಿ, ಕತ್ತರಿಸಾಕ್ಬಿಡ್ತೀನಿ. ಓಂ ಕಾಳಿಕಾಯ ನಮಃ, ಚಂಡಾಯ ನಮಃ, ಚಾಮುಂಡಾಯ ನಮಃ. ಭೋಲೆನಾಥ, ಪರಮೇಶ್ವರ, ಏನಿದು ಅಲ್ಲೋಲ ಕಲ್ಲೋಲ? ನಿನ್ನಣತಿಯಂತೆ ನಡೆಯುತ್ತಿರುವ ಜೀವಗಳಿಗೆ ಯಾಕೆ ಶಿಕ್ಷೆ? ಲೋಕ ಕಲ್ಯಾಣಕ್ಕಾಗಿ ಆ ಲೋಕದಿಂದ ಈ ಲೋಕಕ್ಕೆ ಬಂದಿರುವ ಜೀವಿಗಳಿಗೆ ಇಷ್ಟೊಂದು ಕಷ್ಟ ಯಾಕೆ? ಹೇಳೋ. ನಾಗಮಣಿ ತನ್ನ ಸಾತ್ವಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆಯೇ? ದೇವ, ಮಹಾದೇವ! ನಕಲಿ ಮಣಿ ಬಂದದ ಬೆಳಕು ನಿನ್ನ ಕತ್ಲ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಶಿವಾನಿ. ಇನ್ನು ನಿನ್ನ ಬದುಕಿನ ಬೆಳಕು ಮುಗ್ದು ಹೋಗುತ್ತೆ. ಇನ್ನು ನೀನು ಆ ಕರಾಳ ರೇಖೆ ದಾಟಿದರೆ ನಿನ್ನ ಘೋರ ಸಾವಾಗುತ್ತದೆ. ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ನಿನ್ನ ಸಾವು ಆಗದೆ ಇರಲಿ ಅಂತ ನಾಗಕುಲದವರು ತಡಿತಾ ಇದ್ದಾರೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಆಗೋದು ಇಲ್ಲ. ಅರ್ಥ ಆಗೋಷ್ಟರಲ್ಲಿ ನಿನ್ನ ಸಾವಾಗಿರುತ್ತೆ. ಸ್ವಾಮಿಗಳ ಶಿವಾನಿ, ನಾನು ಬರುವುದು ಒಂದು ಗಳಿಗೆ ತಡವಾಗಿದ್ದರೂ ನಿನ್ನ ಮರಣ ಸಂಭವಿಸಿತ್ತು. ಆದಿಶೇಷನನ್ನು ಹುಡುಕು ಹೋಗು ಎಂದು ಹೇಳಿದರೆ ನೀನು ಇಲ್ಲೇನು ಮಾಡುತ್ತಿರುವೆ? ನಿನಗೆ ವಹಿಸಿದ ಕೆಲಸವಾದರೂ ಏನು? ನೀನು ಮಾಡುತ್ತಿರುವುದಾದರೂ ಏನು? ಆದಷ್ಟು ಬೇಗ ಆದಿಶೇಷನನ್ನು ಹುಡುಕಿ ಅವನನ್ನು ರಕ್ಷಣೆ ಮಾಡಿ. ವ್ಯರ್ಥ ಕಾಲಹರಣವಾದರೆ ಕ್ಷುದ್ರ ಶಕ್ತಿಗಳು ಅವನ ಪ್ರಾಣವನ್ನು ತೆಗೆಯುತ್ತವೆ. ನಾಗಲೋಕದ ಗತಿ ಇದರ ಅರಿವಿಲ್ಲದೆ ಕೆಲಸವನ್ನು ಮಾಡಿದರೆ, ಮನಸ್ಸು ಚಂಚಲಗೊಂಡರೆ ಇಂತಹ ಅನಾಹುತಗಳು ಖಚಿತ. ನೀನು ಕರಾಳ ರೇಖೆಯನ್ನು ದಾಟುವುದನ್ನು ತಡೆಯಲು ನಾಗ ಸೈನಿಕರು ಕ್ಷುದ್ರ ರೂಪದಲ್ಲಿ ಬಂದರು. ಅವರನ್ನು ಮೀರಿ ನಡೆಯುವ ದಾರ್ಥವಾದರೂ ಏಕೆ? ಸ್ವಾಮಿಗಳೇ, ಈ ಮಣಿ ಬಂದ ತೋರಿಸಿದ ದಿಕ್ಕಲ್ಲಿ ನಾನು ಬರ್ತಾ ಇದ್ದೇನಷ್ಟೇ. ಜೈ ಭೋಲೆನಾಥ.
ನಿನ್ನನ್ನ ಈ ಹಾದಿಯ ಮೂಲಕ ಕರೆದುಕೊಂಡು ಬಂದಿದ್ದು ಮಣಿಬಂಧ ಅಲ್ಲ, ಅಭಿಚಾರ ಕರ್ಮದಿಂದ ಸೃಷ್ಟಿ ಮಾಡಿದ ಮಾಯಾಬಂಧ. ನೀನು ದಿಕ್ಕು ತಪ್ಪಬೇಕು, ನೀನು ಮರಣ ಹೊಂದಬೇಕು ಎಂದು ಶತ್ರುಕೂಟಗಳು ಮಾಡಿದ ಸಂಚು. ಭೋಲೆನಾಥ, ಇಷ್ಟರಲ್ಲಿ ಆದಿಶೇಷನ ನವರೂಪಿ ಅಭಯನ ಮರಣವಾಗಿದ್ದರೂ ಆಗಿರಬಹುದು.